ಡಿ.ಕೆ. ಶಿವಕುಮಾರ್ ಸಂಪುಟದ ಟೇಕ್ ಆಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಬಟ್ ಈ ಸಂಪುಟಕ್ಕೆ ಸಂಬಂಧಪಟ್ಟಂತಹ ಖಾತೆ ವಿಚಾರದಲ್ಲಿ ಮುಗಿತಾನೇ ಇಲ್ಲ. ಈಗಲೂ ಅಷ್ಟೇ ಎಚ್ ಮುನಿಯಪ್ಪ ಅವರು ತಮ್ಮ ಪ್ರಯತ್ನವನ್ನ ಶಕ್ತಿ ಮೀರಿ ಮಾಡ್ತಿದ್ದಾರೆ ಅನ್ನೋದ್ರ ಅಪ್ಡೇಟ್ ಇದು. ಆಹಾರ ಖಾತೆ ಕೊಟ್ಟಿದ್ದಕ್ಕೆ ಮುನಿಯಪ್ಪ ಅವರು ಬೇಸರವನ್ನು ವ್ಯಕ್ತಪಡಿಸ್ತಾ ಇರೋದು ಗೊತ್ತೇ ಇದೆ ನಿಮಗೆ. ರಾಹುಲ್ ಗಾಂಧಿ ಅವರು ಇವತ್ತು ಬೆಂಗಳೂರಿಗೆ ಬಂದರು. ಕಾರಣ ಅವರು ಸಾವಿನ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ಸಂತೈಸೋಕೆ ಅಂತ ಹೇಳಿ ಬಂದರು ರಾಹುಲ್ ಗಾಂಧಿ ಅವರು, ಸೂರಜ್ ಹೆಗ್ಡೆ ಅವರ ನಿಧನದ ಬೆನ್ನಲ್ಲೇ. ಬಟ್ ಅಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಬೆನ್ನಿಗೆ ಬೀಳೋ ಕೆಲಸವನ್ನ ಮುನಿಯಪ್ಪ ಅವರು ಮಾಡಿದ್ರ ಅನ್ನೋ ಪ್ರಶ್ನೆ. ಏರ್ಪೋರ್ಟ್ ಲಾಂಜ್ನಲ್ಲೂ ಕಾಯ್ತಾ ಇದ್ದಂತಹ ಚಿತ್ರಣ ಕಾಣಿಸ್ತಾ ಇತ್ತು. ಮುನಿಯಪ್ಪ ಅವರ ಚಡಪಡಿಕೆಯ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಎಲ್ಲಿ ತನಕ ಅಂದರೆ ಮರಣದ ಮನೆಯಲ್ಲೂ ಕೂಡ ಪಾಲಿಟಿಕ್ಸ್ ಬಗ್ಗೆ ಮಾತಾಡಬೇಕಾದಂತಹ ಸ್ಥಿತಿ. ಮುನಿಯಪ್ಪ ಅವ್ರಿಗೆ ಒಂದು ಅಶ್ಯೂರೆನ್ಸ್ ಬೇಕು. ಹೀಗಾಗಿ ಅವರು ಹೈಕಮಾಂಡೇ ಅಂತಿಮ ಅನ್ನೋದು ಅವ್ರಿಗೆ ಗೊತ್ತಿದೆ. ಹೀಗಾಗಿ ಸರ್ ಪ್ಲೀಸ್ ಒಂದ್ಸಲ ನೋಡಿ ಸರ್ ಅಂತ ಕೇಳ್ಕೊಳ್ತಾ ಇದ್ದಾರೆ. ನನ್ನ ಕಡೆ ಒಂದು ದೃಷ್ಟಿ ನಿಮ್ಮದೊಂದು ಬಿಟ್ಟುಬಿಡಿ, ನನ್ನ ಬದುಕು ಬಂಗಾರ ಆಗತ್ತೆ ಅನ್ನೋ ಆಲೋಚನೆ ಅವರದು. ಚಡಪಡಿಕೆ ಅಶ್ಯೂರೆನ್ಸ್ ಸಿಗುತ್ತಾ ಇಲ್ವಾ ನೋಡೋಣ. ಅಧಿಕಾರ ಸ್ವೀಕಾರ ಮಾಡಿದ್ದೀನಿ, ನಿನ್ನೆನೆ ಮೀಟಿಂಗ್ ಮಾಡಿದ್ದೀನಿ, ನಿನ್ನೆನೆ ಅಧಿಕಾರ ಸ್ವೀಕಾರ ಮಾಡಿದ್ದೀನಿ. ಕೆಲಸ ಶುರುವಾಗಿದೆ. ಆಹಾರ ಖಾತೆ ತಮ್ಗೆ ಇಷ್ಟ ಆಗಿದೆ ಸರ್, ಈಗ ಕಂಟಿನ್ಯೂ ಮಾಡೋದಕ್ಕೆ ಹೈಕಮಾಂಡ್ ಹೇಳಿದ್ದೆ ಮಾಡ್ತಾ ಇರ್ತೀನಿ. ಮುಂದೆ ಅವರು ಏನು ಮಾಡ್ತಾರೋ ಅದಕ್ಕೆ ನಾನು ಅಪೀಲ್ ಮಾಡಿದ್ದೀನಿ. ನಾನು ಸೀನಿಯರ್ ಇದ್ದೀನಿ, ನನಗೆ ಒಂದು ಬಡವರಿಗೆ ಕೆಲಸ ಮಾಡೋದು ಕೊಡಬೇಕು ಅಂತ ಕೇಳಿದ್ದೀನಿ. ರಾಹುಲ್ ಗಾಂಧಿಗೆ ಹೇಳಿದ್ದೀನಿ, AICC ಅಧ್ಯಕ್ಷರಿಗೆ ಹೇಳಿದ್ದೀನಿ, ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೀನಿ, ಹರಿಪ್ರಸಾದ್ ಅವ್ರಿಗೂ ಹೇಳಿದ್ದೀನಿ. ನಾನು ಶಿಸ್ತಿನ ಸಿಪಾಯಿ, ಅವ್ರು ಏನು ಹೇಳಿದ್ರೆ ಅದು ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಿನ್ನೆನೆ ಕೆಲಸ ಶುರು ಮಾಡಿದ್ದೀನಿ. ಮತ್ತೊಂದು ಖಾತೆ ಬದಲಾಯಿಸಬೇಕು ಅಂತ ಅದು ಏನು ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು. ನಾನು ಮುಂದೆ ಇಟ್ಟಿದ್ದೀನಿ ಸರ್. ಈಗ ಸಮಾಜ ಕಲ್ಯಾಣ ಖಾತೆ ಬಗ್ಗೆ ತಾವು ಹೆಚ್ಚು ಒಲವು ತೋರಿಸಿದ್ರಿ. ಯಾವ ಖಾತೆ ಕೊಟ್ಟರು ಕೆಲಸ ಮಾಡ್ತೀನಿ, ಅವರು ಹೈಕಮಾಂಡ್ಗೆ ಬಿಟ್ಟಿದ್ದು. ನಿನ್ನೆ ಕೆಲಸ ಶುರು ಮಾಡಿದ್ವಿ. ರಾಹುಲ್ ಗಾಂಧಿ ಅವ್ರ ಜೊತೆ ಮತ್ತೊಮ್ಮೆ ಪ್ರಸ್ತಾಪ ಮಾಡ್ತೀರಾ? ಕೊಡಿ ಅಂತ ಕೇಳಿದಿರಿ. ಹೌದು, ಈಗ ಮತ್ತೊಮ್ಮೆ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಪ್ರಸ್ತಾಪ ಮಾಡ್ತೀರಾ? ಇಲ್ಲ ಇಲ್ಲ, ಅವರೇನು ಈ ಪಾಪ ಸುರೇಶ್ ಹೆಗ್ಡೆ ಅವರು ತೀರ್ಕೊಂಡಿದ್ದಾರೆ, ಆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವು ಅವರು ನಾಯಕರಿದ್ದಾರೆ, ಅವ್ರನ್ನ ಭೇಟಿಯಾಗಿ ಬಂದಿದ್ದೀವಿ ಅಷ್ಟೇ. ಇವತ್ತೇನು ಕೇಳ ಡೀಟೇಲ್ಸ್ ಕೊಡ್ತಾರೆ ಮುದ್ದು ಕೃಷ್ಣ. ನಿರಂತರ ಪ್ರಯತ್ನ, ಇವ್ರ ಹಿಂದಕ್ಕೆ ಬರ್ತಾನೆ ಇಲ್ಲ. ಅಶ್ಯೂರೆನ್ಸ್ ಸಿಗೋ ರೀತಿ ಸೂಚನೆಗಳೇನಾದರೂ ಅವ್ರಿಗೆ ಸಿಗ್ತಾ? ಖಂಡಿತ ಮಮತಾ, KH ಮುನಿಯಪ್ಪನವರು ಹಿಂದೆ ಕೂಡ ಆಹಾರ ಇಲಾಖೆ ಖಾತೆ ಸಚಿವರಾಗಿದ್ದು ಮತ್ತೆ ಪುನಃ ಅವರಿಗೆ ಅದೇ ಖಾತೆ ಸಚಿವ ಸ್ಥಾನ ಸಿಕ್ಕಿರುವಂಥದ್ದು. ಆದರೆ ಅದಕ್ಕೆ ಅವರು ನೇರವಾಗಿ ಅಸಮಾಧಾನ ಹಾಕಿದ್ರು. ನನಗೆ ಬಡವರ ಪರ ಸೇವೆ ಮಾಡುವಂತಹ ಸಮಾಜ ಕಲ್ಯಾಣ ಇಲಾಖೆ ಆಗಲಿ, ಕೃಷಿ ಇಲಾಖೆ ಆಗಲಿ, ಬೇರೆ ಇಲಾಖೆ ಆದರೂ ಕೊಡಿ, ಈ ಇಲಾಖೆ ನನಗೆ ಬೇಡ, ಸಾಕಾಗಿದೆ ಅನ್ನೋಂಥ ಮಾತುಗಳನ್ನು ಹೇಳಿದರು. ಹಾಗಾಗಿ ಅವರ ಪಟ್ಟನ್ನು ಇನ್ನೂ ಸಡಿಲಿಸಿಲ್ಲ, ಈಗಲೂ ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಇವತ್ತು ಕೂಡ ಅದೇ ವಿಚಾರದಲ್ಲಿ ಮಾತನಾಡಿದರೆ. ಆದರೆ ಒಂದು ವಿಚಾರ, ನಾನು ಈಗಾಗಲೇ ಆಹಾರ ಇಲಾಖೆ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀನಿ. ಪಕ್ಷದ ಶಿಸ್ತಿನ ಸಿಪಾಯಿ, ಹೈಕಮಾಂಡ್ ನನಗೆ ಏನು ಹೇಳಿದೆ, ಅದನ್ನು ಏನು ಕೊಟ್ಟಿದೆ ಅದನ್ನು ತೊಗೊಳಕ್ಕೆ ರೆಡಿ ಇದ್ದೀನಿ, ಅದನ್ನ ಕೆಲಸವನ್ನ ಮಾಡ್ತಾ ಇದ್ದೀನಿ. ಆದ್ರೆ ಈಗಿರುವಂತಹ ಆಹಾರ ಖಾತೆ ಇನ್ನೂ ಕೂಡ ಅವಕಾಶ ಇದೆ, ನನಗೆ ಈ ಖಾತೆಯನ್ನ ಈಗಲೂ ಕೂಡ ಬದಲಾವಣೆ ಮಾಡಿಕೊಡಿ ಅನ್ನುವಂತ ಮನವಿಯನ್ನ ನಾನು ಈಗಲೂ ಕೂಡ ಮಾಡ್ತಾ ಇದ್ದೀನಿ ಅಂತ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ನಾನು ಅಹವಾಲನ್ನ ಮಾಡಿದ್ದೀನಿ, ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ಹೇಳ್ಕೊಂಡಿದ್ದೀನಿ, BK ಹರಿಪ್ರಸಾದ್ ಅವರ ಬಳಿ ಕೂಡ ಹೇಳ್ಕೊಂಡಿದ್ದೀನಿ ಅಂತ ಮಾತನ್ನ ಹೇಳಿದರೆ. ಈಗಲೂ ಕೂಡ ರಾಹುಲ್ ಗಾಂಧಿ ಅವರು ವಾಪಸ್ ಹೋದಂತಹ ಸಂದರ್ಭದಲ್ಲಿ ಅವರನ್ನ ಭೇಟಿಯಾಗಿ ಮತ್ತೆ ತಮ್ಮ ಅಹವಾಲನ್ನ ಇಟ್ಟಿದ್ದಾರೆ. ಹಾಗಾಗಿ ನೇರವಾಗಿ ಅಲ್ಲೇ ಇದ್ದಂತ CM ಅವ್ರ ಜೊತೆ ಕೂಡ ಈಗ ಚರ್ಚೆಯನ್ನ ಮಾಡಿದ್ರು. ಇಷ್ಟೊತ್ತು ಕೂಡ ಏರ್ಪೋರ್ಟ್ ನ VIP ಲಾಂಜ್ ಏನಿತ್ತು ಅದರಲ್ಲಿ ಈಗ DK ಶಿವಕುಮಾರ್ ಅವ್ರ ಜೊತೆ ಕೂಡ ಒಂದಷ್ಟು ಚರ್ಚೆಯನ್ನ ಮಾಡಿದ್ರು. ರಾಹುಲ್ ಗಾಂಧಿ ಅವ್ರ ಜೊತೆ ಕೂಡ ಮಾತುಕತೆಯನ್ನ ಮಾಡಿದ್ರು. ತದನಂತರ ಈಗ ನೇರವಾಗಿ CM ಅವರು ಬೆಂಗಳೂರಿಗೆ ಹೊರಟರು. ಅವ್ರದೇ ಕಾರಿನಲ್ಲಿ ಈಗ KH ಮುನಿಯಪ್ಪನವರು ಕೂಡ CM ಅವರ ಬೆನ್ನ ಬಿದ್ದಿದ್ದಾರೆ ಒಂದು ರೀತಿ ಅಂತಾನೆ ಹೇಳ್ಬೋದು. ಅಂದ್ರೆ ಖಾತೆ ಬದಲಾವಣೆ ಮಾಡಿ ಅನ್ನೋಂಥ ಒತ್ತಾಯವನ್ನು ಇಟ್ಕೊಂಡು. ಆದ್ರೆ ಅಂತಿಮವಾಗಿ ಒಂದು ಮಾತನ್ನ ಹೇಳ್ತಿದ್ರೆ, ಹೈಕಮಾಂಡ್ ಏನೆಲ್ಲ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ಗೆ ಕೊಡೋದು ಬಿಡೋದು ಅವರ ಇಷ್ಟ, ನಾನು ಕೇಳೋದು ನನ್ನ ಕರ್ತವ್ಯ, ನನ್ನ ಧರ್ಮ ಅನ್ನೋಂಥ ರೀತಿಯಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಇದೇ ಖಾತೆಯನ್ನ ಮುಂದುವರಿತಾರ, ಇಲ್ಲ ಹೆಚ್ಚುವರಿ ಖಾತೆಯನ್ನ ಇದರ ಜೊತೆಯಲ್ಲಿ ಪಡೆದುಕೊಳ್ತಾರ, ಇಲ್ಲ ಬೇರೆ ಯಾವ್ದಾದ್ರು ಖಾತೆ ಸಿಗುತ್ತಾ ಅನ್ನೋದು ಕುತೂಹಲ ಕೂಡ ಮನೆ ಮಾಡಿರುವಂಥದ್ದು. ಅದನ್ನ ಕಾದು ನೋಡಬೇಕಾಗಿರುವಂತಹದ್ದು. ಮಮತಾ, ಧನ್ಯವಾದ ಮುದ್ದು ಕೃಷ್ಣ.